ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 24 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ವ್ಲಾಗಲ್ಲಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ವೆಯ್ಟ್ ಏನು ರಿವ್ಯೂ ಮಾಡ್ತಾ ಇಲ್ಲ, ಯಾಕೆ ಅಂತಂದರೆ ನಿನ್ನೆ ಬಂದ್ಬಿಟ್ಟು 71.450 ಗ್ರಾಮ್ಸ್ ಏನೋ ಇತ್ತು. ಇವತ್ತು ನೋಡೋಷ್ಟರೊಳಗೆ 71.150. ನಾನೇನು ಅನ್ಕೊಬಿಟ್ಟೆ, ಮೊನ್ನೆ ವೆಯ್ಟ್ ತೋರಿಸಿದ್ನಲ್ಲ 71.200 ತೋರಿಸಿದ್ನಲ್ಲ, ಆ ಬೇಜಾರಲ್ಲಿ ಅಯ್ಯೋ ಇಷ್ಟೊಂದು ಮಾಡಿದ್ದೀನಿ, 150 ಗ್ರಾಮ್ಸೇ ತೋರಿಸ್ತಾ ಇದೆ, ಅಂದರೆ ಜಸ್ಟ್ 50 ಗ್ರಾಮ್ಸ್ ಏನೋ ನಾನು ಕಡಿಮೆ ಆಗಿರೋದು ಅಂತ ಬೇಜಾರಿಗೆ ನಾನು ವೀಡಿಯೋ ಮಾಡಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಸಿನೀರೆಲ್ಲೋ ಕುಡ್ದಾದ್ಮೇಲೆ ಅಯ್ಯೋ ನಾನು ಮೊನ್ನೆ ವೆಯ್ಟಲ್ಲಿ ಹಾಕಿದ್ದಿದ್ದು 71.200, 2 ಡೇಸು ಒಂದಿನ ವ್ಲಾಗ್ ಬೇರೆ ಹಾಕಿಲ್ವಲ್ಲ, ನೆನ್ನೆ ನೋಡಿಕೊಂಡಾಗ ನನ್ನ ವೆಯ್ಟ್ ಇಷ್ಟಿತ್ತಲ್ವ, ಅಲ್ಲಿಗೆ ನಾನು 300 ಗ್ರಾಮ್ಸ್ ಕಮ್ಮಿ ಆಗಿದ್ದೀನಲ್ವ ಅಂತ ಆಮೇಲೆ ತಲೆಗೆ ಹೊಡಿತು. ಇಟ್ಸ್ ಓಕೆ, ಬಟ್ ನಾಳೆ ವೆಯ್ಟ್ ತೋರಿಸ್ತೀನಿ ಸ್ನೇಹಿತರೆ ಎಷ್ಟಾಗಿದೆ ಏನು ಅಂತ ಅಂದ್ಬಿಟ್ಟು. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಚಿಯಾ ಸೀಡ್ಸು ಮತ್ತು ಲೆಮನ್ ಹಿಂಡ್ಕೊಂಡು 1 ಲೋಟ ನೀರು ಹಾಕ್ಕೊಂಡು ಕುಡಿತಾ ಇದ್ದೀನಿ ಸ್ನೇಹಿತರೆ. ಚಿಯಾ ಸೀಡ್ಸ್ ಅನ್ನೋದು ತುಂಬಾ ಒಳ್ಳೆಯದು, ಒಮೆಗಾ 3 ಇರುತ್ತೆ, ಪ್ರೋಟೀನ್ ಇರುತ್ತೆ. ಮಾರ್ನಿಂಗ್ ನಾವು ಇದೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡಬೇಕಾದ್ರೆ ಈ ಥರದ್ದೊಂದು ಏನಾದರೂ ಹೆಲ್ದಿಯಾಗಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು, ಸೊ ಹಾಗಾಗಿನೇ ಅದು ತೊಗೊತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಇದೆ ಸ್ನೇಹಿತರೆ ನನಗೆ, ಯಾವುದು 1 ಲೋಟ ಚಿಯಾ ಸೀಡ್ಸ್ ವಾಟರ್ ಕುಡಿದ್ನಲ್ಲ, ಅದಾದಮೇಲೆ ಒಂದು ಅರ್ಧ ಗಂಟೆಗೆ ಅನಿಸುತ್ತೆ ಒಂದು 2 ಪೀಸು 300 ಗ್ರಾಮ್ಸ್ ಪಪ್ಪಾಯ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, 300 ಗ್ರಾಮ್ಸ್ ಪಪ್ಪಾಯ ತೊಗೊಂಡಿದ್ದೀನಿ. ಅದಾದಮೇಲೆ 2 ಎಗ್ ತೊಗೊಂಡಿದ್ದೀನಿ. ಟೋಟಲ್ಲು 350 to 400 ಕ್ಯಾಲೋರೀಸ್ ಇರುತ್ತೆ ಇದು ಬಂದ್ಬಿಟ್ಟು. ಸೊ ಹಾಗಾಗಿನೇ ತೊಗೊಂಡಿದ್ದೀನಿ. ಇನ್ನು ಈ ಒಂದು 2 ಡೇಸ್ ಆದಮೇಲೆ, ಇವತ್ತು ಬಂದ್ಬಿಟ್ಟು 28 ಅನಿಸುತ್ತೆ, ನಾಳೆ ಸ್ಯಾಟರ್ಡೆ 29, ಸಂಡೇ 30 ಅಲ್ವಾ, 30ಇಂದ ಬಿಟ್ಟು ಕರೆಕ್ಟಾಗಿ 1ನೇ ತಾರೀಕಿಂದ ನಾನು ಡಯಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ ಆಗ್ಬೋದು. ನೀವು ಅನ್ಕೋಬೋದು ಅಕ್ಕ ನೀನೇ ಇನ್ನೂ ಕಡಿಮೆ ಆಗಿಲ್ಲ, ಏನೂ ಇಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಇನ್ಮೇಲೆ ಈ 2 ಡೇಸ್ ಆದಮೇಲೆ ನಾನು ನನ್ನನ್ನು ತುಂಬ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ ಚೇಂಜ್ ಆಗುತ್ತೆ. ಕರೆಕ್ಟಾಗಿ 2 ಮಂತ್ಸ್ ಆದರೆ 2 ಮಂತ್ಸು, 3 ಮಂತ್ಸ್ ಆದರೆ 3 ಮಂತ್ಸು, ನನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ 3 ಮಂತ್ಸ್ ಅಂತ ನಾನು ಇಟ್ಕೊಂಡಿದ್ದೀನಿ. ಫೆಬ್ರವರಿ ಲಾಸ್ಟ್ 28 ಅಷ್ಟರೊಳಗಡೆ, ಅಂದರೆ 90 ಡೇಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಈ ಥರ ಅಂತೂ ವೀಡಿಯೋ ಇರಲ್ಲ, ಪ್ರತಿಯೊಂದೂ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ತೊಗೊತಾ ಇದ್ದೀನಿ, ಏನು ಮಾಡ್ತಿದ್ದೀನಿ, ಏನು ತಿಂತಿದ್ದೀನಿ, ಯಾವ ಟೈಮ್ ತೊಗೊತಾ ಇದ್ದೀನಿ, ಹಾಗೆ ಯಾವುದೆಲ್ಲ ರೆಸಿಪೀಸ್ ಮಾಡ್ಕೊತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲನೂ ನಾನು ಡೀಟೇಲಿಂಗಾಗಿ ಮಾಡಬೇಕು. ಸೊ ಹಾಗಾಗಿನೇ ಇನ್ನೊಂದು 2 ಡೇಸಲ್ಲಿ ನನ್ನನ್ನು ನಾನು ಚೆನ್ನಾಗಿ ಪಿಕಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ, ಅಂದರೆ ನಿಮಗೆ ಸೋಮವಾರದ್ದು ಮಂಗಳವಾರಕ್ಕೆ ಬರುತ್ತೆ. ಮಂಗಳವಾರದಿಂದ ನಿಮಗೆ ಡೇ 1 ಮತ್ತು ಡೇ 1 90 ಡೇಸ್ ಚಾಲೆಂಜಲ್ಲಿ ಡೇ 1ಇಂದ ಬರುತ್ತೆ. ಈ ಸಲ ಅಂತೂ ಸ್ಟ್ರಿಕ್ಟಾಗಿ ತೊಗೊಂಡಿದ್ದೀನಿ, ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಬರೀ ಹೇಳ್ತಾ ಇದ್ದೀನಿ. ಸೊ 2026ಗೆ ನನ್ನ ಒಂದು ಐಡಿಯಲ್ ವೆಯ್ಟಿಗೆ ಬಂದುಬಿಡಬೇಕು. ಸೊ ಏನೇ ಆಗಲಿ ಮಾಡಲೇಬೇಕು ಅಂತ ದೃಢವಾಗಿ ಪಣ ತೊಟ್ಟಿದ್ದೀನಿ. ನೋಡೋಣ, ಮಧ್ಯದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬರೋದುಂಟು, ಬ್ರೇಕ್ ಆಗೋದುಂಟು, ಆದರೂ ಈ ಸಲ ನಾನು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ನಾನು ಬೆಳಗ್ಗೆ ಅದೇ ಹೇಳಿದ್ನಲ್ವಾ, ಒಂದು ಕರೆಕ್ಟಾಗಿ ಬೇಗ ತಿಂದ್ಬಿಟ್ಟೆ ಇವತ್ತು. ಇನ್ಮೇಲೆ ನಾನು ಮಾಡ್ತಾ ಇರೋ ಮಿಸ್ಟೇಕ್ಸ್ ಎಲ್ಲ ಕೂಡ ನಾಳಿನ ವ್ಲಾಗಲ್ಲಿ ಹೇಳ್ತೀನಿ, ಯಾಕೆ ಏನು ಅಂತಂದ್ಬಿಟ್ಟು. ಈಗ ಇನ್ನೇನು ನಾಳೆ 25 ಡೇಸ್ ಅಂದರೂ ಕೂಡ ಹೆಚ್ಚು ಕಮ್ಮಿ 1 kg 1.5 kg ಕಮ್ಮಿ ಆದಂಗೆ ಲೆಕ್ಕ ಅಲ್ವಾ. ಆಲ್ಮೋಸ್ಟ್ 2 kgs ಹೋಗಿದ್ವಿ 70.500ಗೆ, ಮತ್ತು ಗೇಯ್ನ್ ಆಗ್ತಾನೆ ಇತ್ತು. ಇನ್ನೊಂದು ಇವತ್ತು ಡೇ 2 ವೆಯ್ಟ್ ಲಾಸು, ಇದರಲ್ಲಿ ಲೋಯರ್ ಬಾಡಿ ಎಕ್ಸಸೈಸ್ ಮಾಡದೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಎದ್ದೇಳೋಕ್ಕಾಗ್ತಾಯಿಲ್ಲ, ಯಾಕೆ ಹೇಳೋಣ ಬಿಡಿ. ನಾನು ಮಧ್ಯಾಹ್ನಕ್ಕೆ ಊಟ ಬಂದ್ಬಿಟ್ಟು ಕಾಳು, ಅಂದರೆ ಕಡಲೆಕಾಳು, ಬಟಾಣಿ, ಬೀನ್ಸು, ಕ್ಯಾರೆಟ್ ಹಾಕಿ ಸೂಪರಾಗಿರುವಂಥ ಒಂದು ಸಾಂಬಾರು ಮಾಡಿದ್ದೆ. ಆ ಸಾಂಬಾರು 2 ಟೈಮ್ಸ್ ತಿಂದಿದ್ದೀನಿ ಕಾಳು ಹಾಕ್ಕೊಂಡು, ಅಷ್ಟು ಟೇಸ್ಟಿಯಾಗಿತ್ತು. ನನಗೆ ಅದೇ ನಾನು ಮಾಡ್ತಾಯಿರೋ ತಪ್ಪಲ್ಲಿ ಒಂದು ಏನಪ್ಪ ಅಂತಂದರೆ ಫುಡ್ ಕಂಟ್ರೋಲ್ ಆಗ್ತಾಯಿಲ್ಲ, ಅದನ್ನು ಹೆಂಗಾದರೂ ಮಾಡಿ ಇದು ಮಾಡ್ಕೋಬೇಕು. ಸೊ ನಾನೊಂದಷ್ಟು ಪಾಯಿಂಟ್ಸ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದು ನಾಳೆ, ಇಲ್ಲಾಂದರೆ ನಾಳಿದ್ದು ವೆಯ್ಟ್ ಲಾಸ್ ವೀಡಿಯೋದಲ್ಲಿ ನಾನೇ ಹೇಳ್ತೀನಿ, ಏನೆಲ್ಲ ಕಡಿಮೆ ಮಾಡ್ಕೋಬೇಕು, ಏನೆಲ್ಲ ಮಾಡ್ಕೋಬೇಕಾಗುತ್ತೆ ಪ್ರಿಪ್ರೇಷನ್ನು, ನಮ್ಮನ್ನು ನಾವು ಹೇಗೆ ಇದು ಮಾಡ್ಕೋಬೇಕು ಅನ್ನೋದು. ಮೇ ಬಿ ಸಂಡೇ ಬರುತ್ತೆ ನಿಮಗೆ, ಓಕೆನಾ. ಸೊ ಅರ್ಧ ಡಯಟ್ ವೀಡಿಯೋ ಆದರೂ ಕೂಡ, ಅರ್ಧ ಮಾತಾಡಿರೋ ವೀಡಿಯೋನ ಇಲ್ಲ. ಸೊ ಸಂಡೇ ಇಲ್ಲ ಅಂದರೂ ಕೂಡ ಮಂಡೇ ಪಕ್ಕ ಬಂದೇ ಬರುತ್ತೆ. ಇನ್ನು ಮಂಗಳವಾರದಿಂದ ನಿಮಗೆ ಡೇ 1 ಡಯಟ್ ಅಂತೂ ಬಂದೇ ಬರುತ್ತೆ.
ಇದು ನಾನು ಹೇಳಿಲ್ವಾ, ಈ 30 ಡೇಟ್ ಒಳಗಡೆ ಎಷ್ಟಾದರೂ ಏನಾದರೂ ಆಗಲಿ ನೋ ಪ್ರಾಬ್ಲಮ್. ಬಟ್ ನಾನು ಡೇ 1ಇಂದ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟ್ರಿಕ್ಟಾಗಿ ಇದು ನನಗೆ ನಾನು ಚಾಲೆಂಜ್ ಮಾಡ್ಕೊತಾ ಇರೋದು. ನಾನೇನಾದರೂ ಸ್ವಲ್ಪ ಇದು ಮಾಡಿಕೊಂಡ್ರು ಕೂಡ ನನಗೆ ನಾನೇ ಇದು ಮಾಡ್ಕೊಂಡಂಗೆ. ಈಗ ಆಲ್ರೆಡಿ ತುಂಬಾ ಇದಾಗಿದೆ, ಬಟ್ ಈ ಸಲ ಆ ಥರ ಆಗೋದು ಬೇಡ ಅಂತ ಅಂದ್ಬಿಟ್ಟು ತುಂಬಾ ಇದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಏನು ತೊಗೊಂಡಿದ್ನೋ ಸೇಮ್ ಸಾಯಂಕಾಲ ಕೂಡ ಅದೇ ತೊಗೊಂಡೆ ಸ್ನೇಹಿತರೆ. ಸ್ವಲ್ಪ ಸೋಮಾರಿತನ ಅದು ಇದು ಗೊತ್ತಿದೆ ಅಲ್ವಾ ನಿಮಗೆ. ಸೊ ಹಾಗಾಗಿನೇ ಇನ್ನು ಇಲ್ಲಿ ತೇಜು ಮಗೆ ಪಾಪ ಮಧ್ಯಾಹ್ನನೇ ಜ್ವರ ಬಂದ್ಬಿಟ್ಟಿತ್ತು. ಪಾಪ ಬೆಳಗ್ಗೆ ಲೈಟಾಗಿತ್ತು ಅಂತ ಹೇಳಿದ್ಲೋಳು, ಬಟ್ ನಾನು ನೋಡಿದಾಗ ಇರಲಿಲ್ಲ. ಸ್ಕೂಲಿಗೆ ಕಳಿಸಿದ್ದೆ. ಕರೆಕ್ಟಾಗಿ 2 o'clock ಮ್ಯಾಮ್ ಫೋನ್ ಮಾಡಿಬಿಟ್ಟು ತೇಜುಗೆ ಜ್ವರ ಇದೆ, ಬಂದು ಕರ್ಕೊಂಡೋಗಿ ಅಂತ ಅಂದರು. ಇನ್ನು ಕರ್ಕೊಬಂದು ಸಿರಪ್ ಹಾಕಿ ಮಲಗಿಸಿದ್ದೆ. ಪಾಪ ಯೂನಿಫಾರ್ಮ್ ಫ್ರಾಕು ಕೂಡ ತೆಗ್ದಿಲ್ಲ. ಒಂಚೂರು ಏನಾದರೂ ತಿಂತೀಯಮ್ಮ ಅಂದರೆ ಬೇಡ ಅಂತಂದ್ಲು. ಮನೇಲಿ ಸ್ಕೂಲಲ್ಲೇ ತಿಂದಿದ್ಲು 12 ಗಂಟೆಗೆ. ಸರಿ ಏನಾದರೂ ತಿಂತೀಯ ಅಂದರೆ ಬೇಡ ಅಂದ್ಲು. ಮತ್ತು ಸಿರಪ್ ಹಾಕಿ ಮಲಗಿಸಿದ್ದೆ. ಕರೆಕ್ಟಾಗಿ ಮಗ 5 ಗಂಟೆಗೆ ಎದ್ದೇಳ್ತು. 2:30ಗೆ ಮಲ್ಕೊಂಡಿದ್ದೆ. 2:45 3 ಗಂಟೆಗೆ ಮಲ್ಕೊಂಡಿದ್ದಕ್ಕೆ ಒಂದು 5:05ಗೆ ಎದ್ದೇಳಿದ್ಲು. ಸೊ ಆಮೇಲೆ ಸ್ವಲ್ಪ ಆಟ ಆಡ್ಕೊಂಡು ಸ್ವಲ್ಪ ಹಂಗೆ ಚೆನ್ನಾಗಿ ಹುಷಾರಾಗಿ ಅದೇನೋ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಮೇಡಮ್ಮು. ಚೆನ್ನಾಗಿ ಓದುತ್ತೆ ಮಗ ಮಾತ್ರ, ತುಂಬ ಚೆನ್ನಾಗಿ ಹೇಳ್ತಾ ಇರುತ್ತೆ. ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ತಾ ಇದ್ದಾಳೆ. ಇಲ್ಲಿ ನಾನು ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ ಹೇಳ್ಕೊಡ್ತಾ ಇದ್ದೀನಿ, ಇದಲ್ಲ ಅಂದ್ಬಿಟ್ಟು. ಸೊ 11 12ಗೆಲ್ಲ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದಾಳೆ. 4 ones ಎಲ್ಲ ಹೇಳ್ತಾಳೆ. 5 ones ಈಗ ಆಲ್ರೆಡಿ ಇದು ಮಾಡ್ತಿದ್ದಾಳೆ UKGಗೆ. ಪರವಾಗಿಲ್ಲ, ಅಷ್ಟು ಮಾತ್ರ. ಇನ್ನೂ ಜಾಸ್ತಿ ಇದು ಮಾಡಬೇಕು ಅಂತ ಏನಿರಲ್ಲ. ನಾನು ಮಕ್ಳಿಗಂತೂ ಪ್ರೆಷರ್ ಹಾಕೋದೇ ಇಲ್ಲ ಸ್ನೇಹಿತರೆ. ಸ್ವಲ್ಪ ಅವರು ಅಷ್ಟಕ್ಕೆ ಅವ್ರು ಸ್ವಲ್ಪ ಇದಾಗಲಿ ಅಂತ ಅಂದ್ಬಿಟ್ಟು. ಸೊ ಇದು ಇಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಮತ್ತು ಒಂದು ಹುಡುಗ ಬಂದಿತ್ತು, ಅಂದರೆ ನನ್ನ ಫ್ರೆಂಡ್ ಮಗನಿಗೆ ಒಂದು ಅನಿಮಲ್ದೇನಾದರೂ ಫೇಸ್ ಮಾಸ್ಕ್ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದೊಂದು ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಬಂತು. ಟೈಮ್ ಎಲ್ಲ ಅದರಲ್ಲೇ ಹೊಟ್ಟೋಯ್ತು. ಈಗ ಮತ್ತೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಾಡ್ಕೊಳ್ಳೋಣ ಅಂತ. ಸೊ ಈ ಶನಿವಾರ ಭಾನುವಾರ ಸ್ವಲ್ಪ ಪಿಕಪ್ ಆಗಿಬಿಟ್ಟು ಮಂಡೇಯಿಂದ ನಾನು ಹೆಂಗೆ ಮಾಡ್ತೀನೋ ಅದು ನನಗೆ ಬಿಟ್ಟಿದ್ದು. ಸೊ ತುಂಬ ಈಸಿಯಾಗಿ ತುಂಬ ಇದು ಮಾಡಿಕೊಂಡು ಮಾಡಬಾರ್ದು, ಅಂದರೆ ತುಂಬ ತಲೆ ಕೆಡ್ಸ್ಕೊಂಡು ಮಾಡ್ದಿರಾ ಎಲ್ರಿಗೂ ಎಟ್ಕೋತಾರ. ನಮ್ಮ ನಾರ್ಮಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲಲ್ಲಿ ನಾವು ಹೇಗೆಲ್ಲ ಡಯಟ್ ಮಾಡ್ಕೋಬೋದು, ಏನೆಲ್ಲ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತುಂಬ ಕಡಿಮೆ ಬಜೆಟಲ್ಲಿ ಎಲ್ಲ ಕೈಗೆಟ್ಕೋತಾರ ಇರೋ ಥರನೇ ನೋಡಿಕೊಂಡು ನಾನು ಡಯಟ್ ಪ್ಲ್ಯಾನ್ ಅನ್ನೋದನ್ನು ಮಾಡ್ತೀನಿ. ಸೊ ಇದು ನನಗೆ ಸೆಟ್ ಆಗುತ್ತೆ, ಎಲ್ರಿಗೂ ಸೆಟ್ ಆಗಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ. ಪದೇ ಹೇಳ್ತೀನಿ, ನಿಮ್ಮ ಬಾಡಿಗೆ ತಕ್ಕನಂಗೆ ನಿಮಗೆ ಡಯಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ್ದು ಸೆಟ್ ಆಗಲ್ಲ, ಯಾವ್ದು ಸೆಟ್ ಆಗುತ್ತೆ, ಹೇಗೆ ಅದನ್ನು ಕಂಡುಹಿಡಿಯೋದು ಅನ್ನೋದನ್ನೆಲ್ಲ ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಡಯಟ್ ಅಂತೂ ತುಂಬಾ ಸಿಂಪಲ್ ಆಗಿತ್ತು. ಪಪಾಯ ಅದು ಇದು ತೊಗೊಂಡಿದ್ನಲ್ವ ಅಷ್ಟೇ, ಇನ್ನೇನು ತೊಗೊಳಕ್ಕೆ ಹೋಗಿಲ್ಲ ನಾನು. ನೈಟು ಕೂಡ ಅದೇ ಹೇಳಿದ್ನಲ್ಲ, ಒಂದು ರೊಟ್ಟಿ ಒಂದು ಸ್ವಲ್ಪ ಕಾಳು ಸಾಂಬಾರು ತೊಗೊಂಡು ಡಿನ್ನರ್ ಅಂತೂ ಮುಗಿಸಿದ್ದೀನಿ. ಇದು ಫುಲ್ ಡೇ ಡಯಟ್ ವ್ಲಾಗು. ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸ್ವಲ್ಪ ಅದೇ ಹೇಳಿದ್ನಲ್ಲ, ಈ 2 days ಹಂಗೋ ಹಿಂಗೋ ನನ್ನನ್ನು ನಾನು ಸ್ವಲ್ಪ ಸ್ಟಡಿ ಮಾಡಿಕೊಂಡು ಆಮೇಲೆ ಡೇ 1 ಅಂದರೆ ಡಿಸೆಂಬರ್ 1ನೇ ತಾರೀಕಿಂದ ನೋಡೋಣ 31st ಅಷ್ಟರೊಳಗಡೆ ಎಷ್ಟು ಕಮ್ಮಿ ಆಗ್ತೀವಿ ಅಂತ. ಓಕೆ, ಸೊ ನಾಳೆ ಸೂಪರಾಗಿರೋಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.